Yes, all students, very good morning, and I wholeheartedly welcome you all for Enlightened Educators. And ಇವತ್ತು ನನ್ನ ವಾಯ್ಸ್ ತುಂಬ ಲೋ ಇದೆ, ಯಾಕೆ ಅಂತಂತೀರಾ? ಇಟ್ಸ್ ಅ ವೆರಿ ಬ್ಯಾಡ್ ನ್ಯೂಸ್ ಫ್ರಮ್ ವಿ ಟಿ ಯು. ಸೊ ಎಲ್ಲರಿಗೂ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ವಿ ಟಿ ಯುಯಿಂದ. ಸೊ ವಿಚ್ ಇಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಅ ಡೌಟ್ ರಿಗಾರ್ಡಿಂಗ್ ಇಟ್. ಹೌದಾ? ಸೊ ಏನು ಆಘಾತಕಾರಿ ಸುದ್ದಿ, ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಏನು ಅಂತ ನೋಡೋಣ, ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಇವತ್ತು ಕೊಟ್ಟಿರ್ತಕ್ಕಂತಹ ಒಂದು ಸರ್ಕ್ಯುಲರ್: ಕಂಡಕ್ಟ್ ಆಫ್ ಆಡ್ ಆ್ಯಂಡ್ ಇವನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫಾರ್ ಸ್ಟೂಡೆಂಟ್ ಪ್ರೆಸೆಂಟ್ಲಿ ಸ್ಟಡಿಯಿಂಗ್ ಇನ್ 6th ಸೆಮಿಸ್ಟರ್ ಬಿಲಾಂಗ್ ಟು 2022 ರೆಗ್ಯುಲೇಷನ್ ಆ್ಯಂಡ್ ಸ್ಟೂಡೆಂಟ್ ಅಡ್ಮಿಟೆಡ್ ಟು 2025 ರೆಗ್ಯುಲೇಷನ್ ರಿಗಾರ್ಡಿಂಗ್ ಅಂತ ಒಂದಿದೆ. ಈಗ ಇದನ್ನು ಓಪನ್ ಮಾಡ್ತೀನಿ ನೋಡಿ, ಇಲ್ಲಿದೆ ಸರ್ಕ್ಯುಲರ್. ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಏನು ಅಂತ ನೋಡೋಣವಾ, ಬನ್ನಿ. ದೊಡ್ಡ ಆಘಾತಕಾರಿ ಸುದ್ದಿ. ಆ್ಯಕ್ಚುಲಿ ಇದನ್ನು ಎಲ್ಲರೂ ಅರಗಿಸ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಇದು ಏನಕ್ಕೆ ಮಾಡಿದ್ರು ಅಂತ ನಂಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ, ಬಟ್ ಐ ವಾಂಟೆಡ್ ಟು ಟೆಲ್ ಅಬೌಟ್ ದಿಸ್. ಓಕೆ, ಸೊ ಫಸ್ಟ್ ಬಂದು ಹೆಡ್ಲೈನೇ ಹೇಳುತ್ತೆ: ಕಂಡಕ್ಟ್ ಆಫ್ ಆಡ್ ಆ್ಯಂಡ್ ಇವನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫಾರ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ 4th ಸೆಮಿಸ್ಟರ್ ಆ್ಯಂಡ್ ಸ್ಟೂಡೆಂಟ್ ಅಡ್ಮಿಟೆಡ್ ಟು 2025 ರೆಗ್ಯುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಹೌದಾ? ಓಕೆನಾ? ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ ಅಡ್ಮಿಟೆಡ್ ಟು 2025 ರೆಗ್ಯುಲೇಷನ್ ರೆಫರೆನ್ಸ್ 1 ಫಸ್ಟ್ 2025 ಮಕ್ಕಳಿಗೆ ಏನು ಹೇಳ್ತಿದ್ದಾರೆ? ಆಸ್ ಪರ್ 25 OB 8.2 ದ ಯೂನಿವರ್ಸಿಟಿ ಶೆಲ್ ಕಂಡಕ್ಟ್ ಆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಓನ್ಲಿ ಕೋರ್ಸಸ್ ಪ್ರಿಸ್ಕ್ರೈಬ್ಡ್ ಫಾರ್ ಆಡ್ ಸೆಮಿಸ್ಟರ್. Similarly, even semester examination shall be conducted for only courses prescribed for even semester. During even semester examination, there will not be any examination for the courses of odd semester. Example, during 2, 4, 6 and 8th semester examination, there will not be any examination for the 1st, 3rd, 5th and semesters and vice versa ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಆ್ಯಂಡ್ ಇದರಲ್ಲಿ ಏನು ಪಾಸಿಬಿಲಿಟೀಸ್ ಇರಬಹುದು ಅಂತ ನಾನು ಗೆಸ್ಸಿಂಗ್ ಮಾಡ್ತಾ ಇದ್ದೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆಯಿತಾ? ಇದು ದೊಡ್ಡ ಲಾಸ್ ಅಂತ ಹೇಳ್ಬೋದು. ಯಾವ ಲೆಕ್ಕಾಚಾರದಲ್ಲಿ ಲಾಸು? ಈಗ ಒಂದು ಸ್ಟೂಡೆಂಟು 3rd ಸೆಮಿಸ್ಟ್ರಲ್ಲಿ ಓದ್ತಾ ಇರ್ತಾರೆ. ಆ ಸ್ಟೂಡೆಂಟು 3rd ಸೆಮಲ್ಲಿ ಪಾಪ ಏನೋ ರೀಸನ್ನಿಂದ, ಇಟ್ ಈಸ್ ನಾಟ್ ದಟ್ ಈಗ ಕೆಲವರು ಓದಿಲ್ದೇನೂ ಎಕ್ಸಾಮ್ನ ಚೆನ್ನಾಗಿ ಬರೀದೆ ಫೇಲ್ ಆಗಿರ್ತಾರೆ. ಕೆಲವರು ಪಾಪ ತುಂಬ ಸಿವಿಯರ್ ಕಾರಣದಿಂದ, ಅಂದರೆ ಓದಿಲ್ದೇ ಇರೋರ್ದು ಒಂದು ಕತೆ, ಅವ್ರ ಲೆಕ್ಕ ನಮಗೀಗ ಬೇಡ. ಕೆಲವರು ಪಾಪ ಏನೋ ಸಿವಿಯರ್ ಪ್ರಾಬ್ಲಮಿಂದ ಹುಷಾರು ತಪ್ಪಿಬಿಟ್ರು, ಏನೋ ಪ್ರಾಬ್ಲಮ್ ಆಯಿತು, ಎಕ್ಸಾಮ್ ಸರಿಯಾಗಿ ಬರೆಯೋಕ್ಕಾಗಿರಲ್ಲ, ಅವ್ರು ಏನೋ ಕಾರಣದಿಂದ ಫೇಲ್ ಆಗಿರ್ತಾರೆ. ಅಂಥ ಮಕ್ಕಳಿಗೆ ಈಗ ನೆಕ್ಸ್ಟ್ ಆಪ್ಷನ್ ಎಲ್ಲಿತ್ತು? 4th ಸೆಮಿಸ್ಟ್ರಲ್ಲಿದ್ದಂಥ ಆಪ್ಷನ್ ಅಲ್ವಾ? 3rd ಸೆಮ್ಮಲ್ಲಿ ಏನಾದ್ರು ಅಚಾನಕ್ಕಾಗಿ ಫೇಲ್ ಆಗಿದ್ದಾರೆ ವಿತೌಟ್ ಒಂದು ವ್ಯಾಲಿಡ್ ರೀಸನ್ ಇರುತ್ತೆ ಪಾಪ ಅವರಿಗೆ. ಈಗ ಓದಿಲ್ದೇ ಇರೋರು ನಾವು ಲೆಕ್ಕ ತೊಗೊಳ್ಳಲ್ಲ, ಯಾಕೆಂದರೆ ಅದು ಅವರೇ ಓದಲಿಲ್ಲ, ಅವರೇ ಮಾಡ್ಕೊಳ್ಳಿಲ್ಲ, ಅದು ಅವ್ರು ತಪ್ಪದು, ಅದನ್ನು ಬಿಟ್ಬಿಡೋಣ. ಈಗ ಒನ್ ಹೂ ಹ್ಯಾಸ್ studied but they had some valid reasons at the point of examination, like they were not really well and they had some issues and all, so they have an opportunity to write that 3rd semester exam in the 4th semester. ಹೌದಾ? ಈ ಒಂದು ಸಿಸ್ಟಮ್ ಕಾಲದಿಂದ ಬಂದಿರತಕ್ಕಂಥದ್ದು. ಆದರೆ ಈಗ ಏನಾಗಿದೆ, ಅದನ್ನು ಅವರು ತೆಗೆದು ಹಾಕ್ಬಿಟ್ರು. ಲಾಸೇ ಅಲ್ವಾ? ಈಗ ನಿಮಗೆ 4th ಸೆಮಿಸ್ಟ್ರಲ್ಲಿ ಫೇಲ್ ಆಗಿರ್ತಕ್ಕಂಥ 3rd ಸೆಮಿಸ್ಟರ್ ಸಬ್ಜೆಕ್ಟ್ ಎಕ್ಸಾಮ್ ನೀವು ಬರೆಯೋಕ್ಕೆ ಅವಕಾಶ ಇಲ್ಲ ಅಂದರೆ ದಟ್ ಈಸ್ ಅ ಲಾಸ್. ಸೊ ಈಗ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಿಮಗೆ 4th ಸೆಮಿಸ್ಟರ್ ಎಕ್ಸಾಮಲ್ಲಿ 4th ಸೆಮಿಸ್ಟರ್ ಎಕ್ಸಾಮ್ಸ್ ಮಾತ್ರ ಕಂಡಕ್ಟ್ ಆಗುತ್ತೆ, 3rd ಸೆಮ್ ಎಕ್ಸಾಮ್ಸು ಕಂಡಕ್ಟ್ ಆಗಲ್ಲ. ಅರ್ಥ ಆಗ್ತಿದೆಯಾ ನಾನೇನು ಹೇಳ್ತಿದ್ದೀನಿ ಅಂತ? ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸ್ಟೂಡೆಂಟು 3rd ಸೆಮಿಸ್ಟ್ರಲ್ಲಿದ್ದು ಆ ಸ್ಟೂಡೆಂಟಿಗೆ 3rd ಸೆಮಿಸ್ಟ್ರದಾದರೂ ಫೇಲ್ಯೂರ್ ಆಗಿದ್ದರೆ ಆ ಸ್ಟೂಡೆಂಟು ಆ 3rd ಸೆಮಿಸ್ಟ್ರ್ ಫೇಲ್ಡ್ ಎಕ್ಸಾಮ್ನ 4th ಸೆಮ್ಮಲ್ಲಿ ಬರೆಯೋಕ್ಕಾಗಲ್ಲ. ಆ್ಯಂಡ್ 4th ಸೆಮ್ಮಲ್ಲಿ 3rd ಸೆಮ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ. ಅದಕ್ಕೆ ಪ್ರೂಫು ಇಲ್ಲಿದೆ. Example, during 2, 4, 6 and 8th semester examination, there will not be any examination for the courses of 1st, 3rd, 5th and 7th semester and vice versa. ಇದು 2025 ಮಕ್ಕಳಿಗೆ. ಸೊ ಇಟ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ಯು, ಬಟ್ ಇದು ನೀವು ತುಂಬ ಸೀರಿಯಸ್ ಆಗಿ ತೊಗೋಬೇಕಾದಂಥ ವಿಷಯ. ಆ್ಯಂಡ್ ಇಲ್ಲಿ ಇವಾಗ ಇನ್ನೊಂದು ಕ್ವಶನ್ ಉದ್ಭವ ಆಗುತ್ತೆ. ಈ ಕ್ವಶನ್ಗೆ ಅವ್ರು ಉತ್ತರನೇ ಕೊಟ್ಟಿಲ್ಲ ನೋಡಿ, ಅವರೆಂಥ ಜನಗಳಂದರೆ ವಿ ಟಿ ಯುನಲ್ಲಿ. ಈಗ 3rd ಸೆಮ್ಮಲ್ಲಿ ಫೇಲ್ ಆಗಿರ್ತಕ್ಕಂತಹ ಸಬ್ಜೆಕ್ಟಿಗೆ 4th ಸೆಮ್ಮಲ್ಲಿ ಬರೆಯೋ ಅವಕಾಶ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಈಗ ಎಕ್ಸಾಮ್ನ ಯಾವಾಗ ಬರೀಬೇಕು ಮತ್ತೆ ಅದು ಹೇಳಿದ್ದಾರಾ? ಇಲ್ಲ.
ಒಂದು ಸತಿ ಕ್ಲಾರಿಫಿಕೇಷನ್ ಕೊಡುವಾಗ ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಕೊಡಬೇಕು. ಮತ್ತಷ್ಟು ಕನ್ಫ್ಯೂಸ್ ಮಾಡಿ ಇಡ್ತಾರೆ. ಏನು ಹೇಳೋಣ ಇವರಿಗೆ? ಈಗ ಅದಕ್ಕೆ ನಾನು ಒಂದು ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ. ಐದರ್ ದಿಸ್ ಮೈಟ್ ಬಿ ದ ಪಾಸಿಬಿಲಿಟಿ. ಏನು ಪಾಸಿಬಿಲಿಟಿ ಅಂತಂದರೆ, ಈಗ ಇವ್ರು ಹೇಳ್ತಿರೋದೇನು, 2, 4, 6 ಆ್ಯಂಡ್ 8th ಸೆಮಿಸ್ಟರ್ ಎಕ್ಸಾಮ್ ನಡಿಬೇಕಾದ್ರೆ ಅದೇ ಸೆಮಿಸ್ಟ್ರದ್ದು ಎಕ್ಸಾಮ್ಸ್ ನಡೀತಿರುತ್ತೆ ಅಂತ ಅವ್ರು ಹೇಳಿತ್ತು. ಹೌದಾ? ಈಗ ಆ ಥರ ನಾವು ಲೆಕ್ಕಾಚಾರ ತೊಗೊಂಡಾಗ, ಸೇ ಫಾರ್ ಎಕ್ಸಾಂಪಲ್, ಈಗ ನಾನು 3rd ಸೆಮ್ದೇ ಹೇಳಿದೆ ಒಂದು ಸಬ್ಜೆಕ್ಟ್ ಫೇಲ್ಡ್ ಆಗಿರ್ತಾರೆ ಅಂತ. ಆ ಮಕ್ಕಳೇನು ಮಾಡ್ಬೋದು, ಅವರು 5th ಸೆಮ್ನಲ್ಲಿ ಬರೆಯೋಂಥ ಅವಕಾಶ ಇರಬಹುದು ಅಂತ ನಾನು ಅನ್ಕೋತೀನಿ. ನನಗೆ ಅದು ಗೊತ್ತಿಲ್ಲ. ಅಂದರೆ ಇವಾಗ ಆ ಮಕ್ಕಳು 5th ಸೆಮ್ಮಲ್ಲಿದ್ದಾಗ 3rd ಸೆಮ್ದು ಎಕ್ಸಾಮ್ಸ್ಗಳು ನಡೀತಿರುತ್ತೆ ನೋಡಿ ಬೇರೆ ಮಕ್ಕಳಿಗೆ. ಕರೆಕ್ಟ್ ಅಲ್ವಾ? ಈಗ ನೀವು 3rd ಸೆಮ್ ಎಕ್ಸಾಮಲ್ಲಿ ಫೇಲ್ ಆಗಿರ್ತೀರ, ನೀವು 5th ಸೆಮ್ಮಿಗೆ ಬಂದಾಗ ಅಲ್ಲಿ 3rd ಸೆಮಿಸ್ಟರ್ ಎಕ್ಸಾಮ್ಗಳೇ ನಡೀತಿರುತ್ತೆ. ಆ ಟೈಮಲ್ಲಿ ನೀವು ಅಟೆಂಪ್ಟ್ ಮಾಡಬಹುದಾದಂಥ ಒಂದು ಚಾನ್ಸ್ ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ಅವಾಗ ಬರೀ ಆಡ್ ಸೆಮ್ ಎಕ್ಸಾಮ್ಸ್ಗಳು ನಡೀತಿರುತ್ತೆ. 3rd ಸೆಮ್ ಎಕ್ಸಾಮ್ಸ್ಗಳು ನಡೀತಿರೋ ಕಾರಣ ಆ ಟೈಮಲ್ಲಿ ನೀವು ಕಟ್ಟಬಹುದಾ ಅನ್ನೋಂಥ ಒಂದು ಪಾಸಿಬಿಲಿಟಿ ಇದೆ. ದಟ್ ಶುಡ್ ಬಿ ಕ್ಲಿಯರ್ಡ್ ಬೈ VTU. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಈಸ್ ರಿಯಲಿ ರೈಟ್, ಬಿಕಾಸ್ ಇದೊಂದು ಪಾಸಿಬಿಲಿಟಿ ನಾನು ಅಸಂಪ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಬಿಕಾಸ್ ದಟ್ ಮೈಟ್ ಆಲ್ಸೋ ವರ್ಕ್, ವಿ ಡೋಂಟ್ ನೋ. ಹೌದಾ? ಇಷ್ಟೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಅದನ್ನೂ ಕ್ಲಿಯರ್ ಮಾಡ್ಬೋದಾಗಿತ್ತಲ್ವ ರೀ? ಯಾಕೆ? ಕರೆಕ್ಟ್ ಅಲ್ವಾ? ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಸೆಮ್ದು ಕಂಡಕ್ಟ್ ಮಾಡ್ತಾ ಕೂರೋಕ್ಕಾಗಲ್ಲ, ಬರ್ಡನ್ ಆಗುತ್ತೆ ಅಂತ ಈ ಥರದ್ದೊಂದು ಐಡಿಯಾ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿ ಎಕ್ಸಾಮ್ ಮಾಡೋದು ಬೇಡ 4th ಸೆಮಿಸ್ಟ್ರಲ್ಲಿ ಅಂತ. ಬಟ್ ನೀವು 5ನೇ ಸೆಮ್ಮಿಗೆ ಬಂದಾಗ 3rd ಸೆಮ್ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಿರುತ್ತಲ್ಲ, ಅಲ್ಲಿ ಬರೆಯೋಂಥ ಚಾನ್ಸ್ ನಿಮಗೆ ಸಿಕ್ಕಬಹುದಾ ಅನ್ನೋಂಥ ಪ್ರಶ್ನೆ. ನೋಡೋಣ, ಅದಕ್ಕೂ ಉತ್ತರ ಬರುತ್ತೆ. ಅವ್ರು ಅದಕ್ಕೂ ಉತ್ತರ ಕೊಡಲೇಬೇಕು. ಇದು 2025 ಮಕ್ಳಿಗಾಯಿತು. ಈ ಸಮಸ್ಯೆಯಿಂದ ಎಷ್ಟೋ ಮಕ್ಳಿಗೆ ತೊಂದರೆ ಆಗುತ್ತೆ ಆ್ಯಂಡ್ ಎಷ್ಟೋ ಮಕ್ಳಿಗೂ ಸೀರಿಯಸ್ ಅವೇರ್ನೆಸ್ ಬರುತ್ತೆ. ಇದನ್ನು ನೀವು ಚಾಲೆಂಜಾಗಿ ತೊಗೋಬೇಕು. ಬಿಕಾಸ್ ನಿಮಗೆ ಇನ್ನೊಂದು ಸತಿ ಚಾನ್ಸೇ ಇಲ್ಲ ಅಂದಾಗ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಅ ಸೀರಿಯಸ್ ಥಾಟ್, ನಾನು ಒಂದೇ ಸತಿಗೆ ಮಾಡಬೇಕು ಅಂತ. ಆ ಅವಕಾಶ ಇಲ್ಲಿ ಬರ್ತದೆ. ಹೌದಾ? ಆ ಅವಕಾಶ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇದು ಒಂಥರ ನಿಮಗೆ ತುಂಬ ಸ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು. ಬಟ್ ಆದರೂ ಕೂಡ ಇದರಲ್ಲಿ ನಿಮಗೆ ಒಂದು ಮೆಸೇಜು ಇದೆ. ಸೀರಿಯಸ್ನೆಸ್ ತಗೊಂಡು ಎಕ್ಸಾಮ್ಸ ಕ್ಲಿಯರ್ ಮಾಡಿ, ಆಯಿತಾ? ಬಟ್ VTUನವರೇ ಅದಕ್ಕೆ ಪ್ರಾಬ್ಲಮ್. ಯಾಕೆ? ಸುಮಾರು ಜನ ಹೇಳ್ತಾರೆ, ಮ್ಯಾಮ್ ನಾವು ಚೆನ್ನಾಗಿ ಬರೋದು, ಕೊಟ್ಟಿಲ್ಲ ಮಾರ್ಕ್ಸು ಅಂತ. ಕರೆಕ್ಟ್ ಅಲ್ವಾ? ಕೊಟ್ಟಿಲ್ಲ ಮಾರ್ಕ್ಸು ಅಂತ ಇದೆ ನೋಡಿ. ಅವ್ರು ಆ ಕಡೆಯಿಂದ ಎಲ್ಲ ಎಕ್ಸಾಮು ಕ್ಲಿಯರ್ ಮಾಡಬೇಕು ಅಂತ ಏನೋ ನಾನು ಆಪ್ಗಳು ಇಡ್ತಾನೆ ಇರ್ತಾರೆ. ಆ ಕಡೆಯಿಂದ ನೀವು ಚೆನ್ನಾಗಿ ಬರೆದ್ರು ಅವ್ರು ಪಾಸ್ ಮಾಡಲ್ಲ. ಎಲ್ಲ ಥರ ಅವರೇ ಟಾರ್ಚರ್ ಕೊಟ್ಬಿಟ್ಟಾಗ ಒಂದು ಸ್ಟೂಡೆಂಟ್ಗೆ ಎಷ್ಟು ಕಷ್ಟ ಆಗ್ಬೋದು ನೀವೇ ಹೇಳಿ ಅಲ್ವಾ? ನಾನು ಇದರಿಂದ ಎಷ್ಟೋ ಜನಕ್ಕೊಂದು ಸೀರಿಯಸ್ ಅವೇರ್ನೆಸ್ಸು ಬರುತ್ತೆ. ನೆಕ್ಸ್ಟ್ ಟೈಮ್ ಚಾನ್ಸ್ ಇಲ್ಲ ಅಂದರೆ ಒಂದೇ ಸಲ ಮಾಡ್ಕೊಳ್ಳೋಣ ಅನ್ನೋದೆಲ್ಲ ತಲೆಯಲ್ಲಿರುತ್ತೆ. ಬಟ್ ದಟ್ ವೆನ್ ದಟ್ ಹಿಟ್ಸ್, ವೆನ್ ದೆ ಟ್ರೈ ಹಾರ್ಡ್, ಇಫ್ VT ಇಸ್ ನಾಟ್ ಗಿವಿಂಗ್ ದೆಮ್ ಮಾರ್ಕ್ಸ್, ಏನಾಯಿತು? ಎರಡು ಕಡೆ ಅವರೇ ಬ್ಲಾಕ್ ಮಾಡ್ದಂಗೆ ಅಲ್ವಾ? ನೋಡಿ ಎಷ್ಟು ಕಷ್ಟ ಅಂತ. ಈಗ ಆಯಿತು, ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಇವರೇನು ವಿಷಯ ತಿಳಿಸ್ತಾ ಇದ್ದಾರೆ, ಏನು ಪಾಸಿಬಿಲಿಟಿ ಆಗ್ಬೋದು ಅಂತ ನನ್ನ ಅಸಂಪ್ಷನ್ ಪ್ರಕಾರ ಹೇಳಿದ್ದೇನೆ. ಓಕೆ, ನೆಕ್ಸ್ಟು ನನ್ನ ಅಸಂಪ್ಷನ್ ಬಟ್ ನಾಟ್ ರಿಯಲಿ ಟ್ರೂ. ಡೋಂಟ್ ಫೀಲ್ ಇಟ್ ಆಸ್ ರಿಯಲಿ ಟ್ರೂ. VTU ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಕೊಡಬೇಕಾಗತ್ತೆ. ಓಕೆ, ಎಸ್. ಆ್ಯಂಡ್ ನೆಕ್ಸ್ಟು ಇದನ್ನೇ ಅವರು 22 ಸ್ಕೀಮ್ ಮಕ್ಕಳಿಗೂ ತಂದಿಟ್ರು. ಅವ್ರಿಗೆ ಯಾಕೆ ಬೇಕಿತ್ತು? ಹೊಸಬ್ರಿಗಿದ್ರು ಆಗ್ತಿತ್ತಲ್ವ? ಅವ್ರಿಗೂ ಬಂತು. ಅವ್ರಿಗೇನು ಬಂದಿದೆ? ಸ್ಟೂಡೆಂಟ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ 4th ಸೆಮಿಸ್ಟರ್, ಈಗ 4ನೇ ಸೆಮಿಸ್ಟ್ರಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಮತ್ತು 2022 ಸ್ಕೀಮಲ್ಲಿ ಇರತಕ್ಕಂಥ ಮಕ್ಕಳಿಗೆ ಅವರಿಗೆ ಆಸ್ ಪರ್ ಕ್ಲಾಸ್ 4 ಆಫ್ ಅನೆಕ್ಸ್ಚರ್ 1 ಆಫ್ ರೆಫರೆನ್ಸ್ ಟು, ಅದು ನೀವು ಹುಡುಕೊಳ್ಳಿ ಏನಂತ. ಇನ್ ಆಡ್ ಸೆಮಿಸ್ಟರ್, CIEs ಡ್ಯೂರಿಂಗ್ ದ ಸೆಮಿಸ್ಟರ್ ಆ್ಯಂಡ್ ACE ಅಟ್ ದ ಎಂಡ್ ಆಫ್ ದ ಸೆಮಿಸ್ಟರ್ ಫಾರ್ ಕೋರ್ಸಸ್ ಆಫರ್ಡ್ ಇನ್ ಆಡ್ ಸೆಮಿಸ್ಟರ್ ಓನ್ಲಿ. ಇಲ್ಲೂ ಅವ್ರು ಅದನ್ನೇ ಹೇಳ್ತಿರೋದು. ಇದೆಲ್ಲ CIE ACE ಕತೆ ಬೇಡ, ಇಲ್ಲ ಸ್ಟೋರಿ. During 2, 4 and 6 and 8 semester examination, there will not be any examination for the courses of 1, 3rd, 5th and 7th semester and vice versa. ಈಗ 4th ಸೆಮಿಸ್ಟರ್ ಅಟೆಂಪ್ಟ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅನ್ವಯ ಆಗುತ್ತೆ ಇದು. ನಿಮಗೆ ನೀವೀಗ 4th ಸೆಮಿಸ್ಟ್ರಲ್ಲಿದ್ದೀರಾ, ನಿಮಗೆ 3rd ಸೆಮಿಸ್ಟ್ರದ್ದು ಬ್ಯಾಕ್ಲಾಗ್ ಎಕ್ಸಾಮ್ ಯಾವ ಕಾರಣಕ್ಕೂ ಕೊಡೋದಿಲ್ಲ. ನೀವು 6th ಸೆಮ್ಗೆ ಹೋದರೆ 5th ಸೆಮಿಸ್ಟ್ರದ್ದು ಬ್ಯಾಕ್ಲಾಗ್ ಎಕ್ಸಾಮ್ ಯಾವ ಕಾರಣಕ್ಕೂ ನೀವು ಬರೆಯೋ ಹಾಗಿಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ, ನೀವು 8th ಸೆಮ್ಮಿಗೆ ಹೋದಾಗ 7th ಸೆಮ್ ಎಕ್ಸಾಮ್ಸ್ ಯಾವ ಕಾರಣಕ್ಕೂ ನೀವು ಅಟೆಂಪ್ಟ್ ಮಾಡೋ ಹಾಗಿಲ್ಲ, ಆಯಿತಾ?
ಓಕೆನಾ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಆಡ್ ಸೆಮ್ದೇ ಎಕ್ಸಾಮ್ಸ್ ನಡೀತಾ ಇರುತ್ತೆ, ಈವನ್ ಸೆಮ್ದೇ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಇದರ ಅರ್ಥ ಏನು, ನಾವು ಅಸಂಪ್ಷನ್ ಏನು ಮಾಡ್ಕೊಂಡಿದ್ವಿ ಅದು ಒಂದು 60% ಕರೆಕ್ಟು ಅಂತ. ಅಂದರೆ ಯಾವಾಗ ನಿಮಗೆ ಆಡ್ ಸೆಮ್ ಎಕ್ಸಾಮ್ಸ್ ನಡೀತಾ ಇರುತ್ತೆ, ಈಗ ನೀವು 5th ಸೆಮ್ ನಡೀತಾ ಇರಬೇಕಾದ್ರೆ 7th ನಡೀತಾ ಇರುತ್ತೆ, 3rd ನಡೀತಾ ಇರುತ್ತೆ, ಆಗ ನೀವು ಎಕ್ಸಾಮ್ ಬರೀಬಹುದು ಹೊರತು ಈ ಒಂದು ಸೆಮಿಸ್ಟ್ರಲ್ಲಿ ಆಡ್ ಸೆಮ್ದು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಇದು ಮೋಸ್ಟ್ಲಿ ಅವ್ರು ಕನ್ವೆ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೊಂದೇ ಚಾನ್ಸು ನಿಮ್ಗೆ ಇನ್ನೆಲ್ಲಿ ಸಿಗುತ್ತೆ ಚಾನ್ಸು, ನಿಮಗೋಸ್ಕರ ಮತ್ತೆ 3rd ಸೆಮ್ದು ಕಂಡಕ್ಟ್ ಮಾಡ್ತಾರಾ? ಇಲ್ಲ, ಅವರು ಯಾವಾಗ ಆಡ್ ಸೆಮ್ ಎಕ್ಸಾಮ್ ಬರುತ್ತೆ ಆವಾಗ ಕಂಡಕ್ಟ್ ಮಾಡ್ಕೊತಾರೆ. ಬಟ್ ಆವಾಗ ಏನಾಗುತ್ತೆ, ಸ್ಕೀಮ್ ಚೇಂಜ್ ಆದರೂ ಕೂಡ 3rd ಸೆಮ್ ಎಕ್ಸಾಮ್ ನಡೀತಿರುತ್ತಲ್ಲ, ಬೇರೆ ಬೇರೆ ಸ್ಕೀಮ್ಗೂ ಕಂಡಕ್ಟ್ ಮಾಡ್ತಾರೆ. ಇದು ವಿಷಯ ಆಯಿತಾ, ಇದು ವಿಷಯ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನು ನಾವು ಏನೂ ಹೇಳೋಕ್ಕಾಗ್ತಿಲ್ಲ. ತುಂಬ ಕಷ್ಟನೇ ಆಗ್ತಿದೆ ಇದು ಹೇಳೋಕ್ಕೆ, ಯಾಕೆಂದರೆ ಎಷ್ಟೋ ಮಕ್ಕಳ ಭವಿಷ್ಯ ಅಲ್ವಾ ಇದು, ಹೌದಲ್ವಾ. ಈಗ ಓದದೆ ಆಟ ಆಡಿಕೊಂಡು ಎಕ್ಸಾಮ್ಗೆ ಹೋಗಿ ಬರೆಯೋರ ಕಥೆನೇ ಬೇರೆ. ಯಾರಿಗೂ ಸಡನ್ನಾಗಿ ಪ್ರಾಬ್ಲಮ್ ಆಗಿ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಎಕ್ಸಾಮು, ಏನೋ ಒಂದು ಸಮಸ್ಯೆ ಆಗೋಯ್ತು ಮನೆಯಲ್ಲಿ, ಏನೋ ಇಶ್ಯೂಸ್ ಆಗೋಯ್ತು ಸಿವಿಯರು, ಆ ಥರ ಎಲ್ಲ ಆದ ಮಕ್ಕಳಿಗೆ, ಏನೋ ಕಾರಣದಿಂದ ಫೇಲ್ ಆದ ಮಕ್ಕಳಿಗೆ ಅವ್ರಗಳ ಕತೆ ಏನು, ಇನ್ನು ಕೆಲವು ಮಕ್ಕಳು ಪಾಪ ಬೇಗ ಅವ್ರಿಗೆ ಗೊತ್ತಾಗಿರಲ್ಲ, ಕ್ಲಾಸಲ್ಲಿ ಪಾಠ ಮಾಡಿರಲ್ಲ, ಅರ್ಥ ಆಗಿರಲ್ಲ, ಹೆಂಗೆ ಓದಬೇಕು ಅಂತ ಗೊತ್ತಾಗಿರಲ್ಲ, ಲ್ಯಾಕ್ ಆಫ್ ಗೈಡೆನ್ಸಿಂದ ಓದಾಡ್ತಾ ಎಕ್ಸಾಮ್ ಕ್ಲಿಯರ್ ಮಾಡಿರಲ್ಲ. ಅಂಥ ಮಕ್ಳಿಗೆ ಏನು ಮಾಡೋಣ, ಎಲ್ಲ ಕೊಟ್ಟು ಓದದೇ ಇರೋ ಮಕ್ಳ ಕತೆನೇ ಬೇರೆ. ಆ ಕ್ಲಾಸು ಮಾಡ್ದೇ ಪಾಪ ಅವ್ರಿಗೇನೂ ಕೊಡ್ತೇನೆ ಅವರೇ ಓದ್ಕೊಂಡು ಎಲ್ಲೋ ಅವ್ರಿಗೆ ಪ್ರಿಪ್ರೇಷನಲ್ಲಿ ಪ್ರಾಬ್ಲಮ್ ಆಗಿ ಫೇಲ್ ಆಗಿರೋ ಮಕ್ಳ ಕತೆ, ಮತ್ತು ಸಿವಿಯರ್ ಪ್ರಾಬ್ಲಮಿಂದ ಸಫರ್ ಮಾಡಿ ಎಕ್ಸಾಮ್ ಟೈಮಲ್ಲಿ ಏನೋ ಕಷ್ಟ ಆಗಿ ಮಾಡೋಕ್ಕಾಗ್ದಿರೋ ಮಕ್ಳುಗಳ ಕತೆ ಏನು ಅಲ್ವಾ. ಅವ್ರು ಅದಕ್ಕೋಸ್ಕರ ಒಂದು ಸೆಮ್ ವೆಯ್ಟ್ ಮಾಡಬೇಕಾ? ಅಲ್ಲಿದಲ್ಲೇ ಆಗೋಗ್ತಿತ್ತಲ್ವೇಂದ್ರೆ, ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಬಟ್ ಇವರು, ನನಗೆ ಒಂದು ಅನ್ನಿಸ್ತಾ ಇರೋದು ಇವಾಗ ಏನು ಅಂತಂದರೆ, ಇವರು ಮೋಸ್ಟ್ಲಿ ಎಲ್ಲ ಬೇರೆ ಬೇರೆ ಸ್ಕೀಮ್ದು ಎಕ್ಸಾಮ್ಗಳು ಕಂಡಕ್ಟ್ ಮಾಡಬೇಕಲ್ಲ, ಅದ್ರ ಮಧ್ಯೆ ಇದನ್ನೇನು ಮಿಕ್ಸ್ ಮಾಡೋದು ಅಂತೇನೋ ಮಾಡ್ಕೊಂಡಿರ್ಬೋದು. ಬಟ್ ಅದು ಏನು ಕಷ್ಟ ಇಲ್ವಲ್ಲ, ಇಷ್ಟು ವರ್ಷನೇ ಮಾಡ್ಕೊಂಬಂದ್ರಂತೆ, ಇವಾಗೇನು ಅಲ್ವಾ. ಎಷ್ಟು ಮಕ್ಳಿಗೆ ತೊಂದರೆ ನೋಡಿ ಅಲ್ವಾ. ಮತ್ತು ಇಲ್ಲಿ ಅದೇ ಸೇಮ್, ಆಲ್ ಅಫಿಲಿಯೇಟೆಡ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಆಸ್ ವೆಲ್ ಆಸ್ VT ಡಿಪಾರ್ಟ್ಮೆಂಟ್ ಆರ್ ಹಿಯರ್ ಬೈ ಇನ್ಸ್ಟ್ರಕ್ಟೆಡ್ ಟು ಟೇಕ್ ನೋಟ್ ಆಫ್ ದ ಎಬೋ ಆ್ಯಂಡ್ ಇನ್ಸ್ಯೂ ಸ್ಟ್ರಿಕ್ಟ್ ಕಾಂಪ್ಲೈನ್ಸ್ ವಿತ್ ದ ಯೂನಿವರ್ಸಿಟಿ ಅಪ್ಲಿಕೇಶನ್ ಆ್ಯಂಡ್ ನೋಟಿಫಿಕೇಶನ್ ಇಶ್ಯೂಡ್ ಫ್ರಮ್ ಟೈಮ್ ಟು ಟೈಮ್. ಇದು ನೋಡ್ಕೋಬೇಕಂತೆ. ಕರೆಕ್ಟಾಗಿ ಇನ್ನೊಂದು ಸತಿ ಹೇಳ್ತೀನಿ, ಲಾಸ್ಟಲ್ಲಿ ಕೇಳಿಸ್ಕೊಂಬಿಡಿ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 2022 ಸ್ಟೂಡೆಂಟ್ಸ್ ಸುಮಾರು ಜನ ನನಗೆ ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ನಮಗೆ ಆಪರ್ಚುನಿಟಿ ಇಲ್ವಾ, ನಾವು 8th ಸೆಮ್ ಮುಗಿಸ್ಕೊಂಡಿದ್ದೀವಿ, ನಾವೊಂದು ಎಕ್ಸಾಮ್ ಕಟ್ಟಿದ್ವಿ ನೆನ್ನೆ, ನಮ್ಗೆ ಆಪರ್ಚುನಿಟಿ ಇಲ್ವಾ ಅಂತಂದು. ಮತ್ತು ಸುಮಾರು ಜನ ಕೇಳ್ತಿದ್ದಾರೆ. ಈಗ ನಾವು ಒಂದೇ ಹೇಳ, ಯಾರ್ಯಾರು 6th ಸೆಮ್ಮಲ್ಲಿದ್ದೀರಾ ಮತ್ತು 8th ಸೆಮ್ಮಲ್ಲಿದ್ದೀರಾ, ನೀವು ಯಾರಾದರೂ ಎಕ್ಸಾಮ್ ಕಟ್ಟಿದ್ದಾರೆ ನಿಮಗೆ ಖಂಡಿತ ಎಕ್ಸಾಮ್ಗಳಿರುತ್ತೆ ಅಂತ ನಾನು ಅನ್ಕೋತೀನಿ. ಯಾವುದು 6th ಸೆಮ್ ಮಕ್ಕಳಿಗೆ, ನನಗೆ 6th ಸೆಮ್ ಮಕ್ಕಳದು ಐಡಿಯಾ ಇಲ್ಲ, ಬಿಕಾಸ್ 6th ಸೆಮ್ ಮಕ್ಕಳಿಗೆ ಅವರಲ್ಲಿ 6th ಅಂತಲೇ ಮೆನ್ಷನ್ ಮಾಡ್ಬಿಟ್ಟಿದ್ರು. ನೋಡಿ ಇಲ್ಲಿ ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ 6th ಸೆಮ್ ಅಂತ ಕೊಟ್ಬಿಟ್ಟಿದ್ದಾರೆ 4th ಬದಲಾಗಿ. ಸರ್ಕ್ಯುಲರಲ್ಲಿ 4th ಇದೆ, ಇಲ್ಲಿ ನೋಡಿ 6th ಸೆಮಿಸ್ಟರ್ ಅಲ್ವಾ, ಸ್ಟಡಿಂಗ್ ಏನು 6th ಸೆಮಿಸ್ಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಗೆ ಅದೊಂದು ಕನ್ಫ್ಯೂಷನ್ ಇದೆ. ಆದರೆ 8th ಸೆಮ್ ಮಕ್ಕಳಿಗೆ ಖಂಡಿತವಾಗ್ಲೂ ಈ ಸರ್ಕ್ಯುಲರ್ ಅನ್ವಯ ಆಗಲ್ಲ. 8th ಸೆಮ್ ಮಕ್ಕಳು ನಿಮ್ಗೆ ಆಪರ್ಚುನಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಆಯಿತಾ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ 4th ಸೆಮ್ ಮಕ್ಕಳಿಗೆ ಕಂಡಕ್ಟ್ ಮಾಡಲ್ಲ ಅಂದರೆ ಇವರು ಇನ್ನು ಬೇರೆಯವ್ರಿಗೆ ಕಂಡಕ್ಟ್ ಮಾಡ್ತಾರಾ ಅನ್ನೋದೊಂದು ಸಣ್ಣ ಪ್ರಶ್ನೆ ಇದೆ ನನಗೆ, ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು 4th ಸೆಮ್ ಮಕ್ಕಳಿಗೆ 3rd ಸೆಮ್ ಎಕ್ಸಾಮ್ ಅವಕಾಶ ಕೊಡಲ್ಲ ಅಂತಂದಾಗ, ಈಗ ನಿಮಗವ್ರೇನಾದ್ರು ಇನ್ ಕೇಸ್ ಅವಕಾಶ ಕೊಟ್ಟರೆ 22 ಸ್ಕೀಮಲ್ಲಿ, ಅವಾಗ ಆ ಮಕ್ಕಳು ಗಲಾಟೆ ಶುರು ಮಾಡಿಬಿಡ್ತಾರೆ. ಹೆಂಗಿರು ಎಕ್ಸಾಮ್ಗೆ ಅವಕಾಶ ಕೊಟ್ಟರು ಅವ್ರುಗಳು ಮಾತ್ರ ಬರೀತಿದ್ದಾರೆ, ನಮಗೆ ಯಾಕಿಲ್ಲ, ನೀವು ಅವರು ಕಂಡಕ್ಟ್ ಮಾಡ್ತಿದ್ದೀರಾ ಅಂದರೆ ನಮಗೂ ಕಂಡಕ್ಟ್ ಮಾಡಿ. ಈಗ ನೀವು ಎಕ್ಸಾಮ್ ಸ್ಕೆಡ್ಯೂಲ್ ಮಾಡಿದ್ದೀರಾ, ಅವ್ರನ್ನ ಒಳಗೆ ಬಿಡ್ತಿದ್ದೀರಾ ನೀವು 6th ಮತ್ತು 8th ಸೆಮ್ದು, ಮತ್ತು ನಮ್ಮನ್ನು ಬಿಡಿ, ನಾವು ಬರಿತೀವಿ ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ಆಗ್ಬಿಡುತ್ತೆ ಇಲ್ಲಿ ವಿಷಯಗಳು, ಹೌದಾ. ಸೊ ಹಾಗಾಗಿ 6th ಮತ್ತು 8th ಸೆಮ್ದು ನಂಗೆ ಅಷ್ಟು ಕನ್ಫರ್ಮಿಟಿ ಇಲ್ಲ. ಈಗ ಇವ್ರು ಮಾಡಿದ್ರು ಇಷ್ಟೆಲ್ಲ ಸಮಸ್ಯೆಗಳು ಶುರುವಾಗೋಗುತ್ತೆ. ನಾವು ಕಟ್ಕೊಳ್ಳಿ ಸೀರಿಯಸ್ಲಿ. ನಿಮ್ಗೆ ಯಾರಿಗಾದ್ರೂ ಟೈಮ್ ಟೇಬಲ್ ಸ್ಕೆಡ್ಯೂಲ್ ಆಗಿದ್ರಲ್ಲಿ ಅವಕಾಶ ಕೊಟ್ಟರೆ ಬೇರೆ ಮಕ್ಕಳು ಗಲಾಟೆ ಮಾಡ್ತಾರೆ, ಗ್ಯಾರಂಟಿ, ದಿಸ್ ಇಸ್ ಗ್ಯಾರಂಟಿಡ್. ಆ ಮಕ್ಕಳನ್ನೇ ನೀವು ಕೂರಿಸಿದ್ದೀರಾ ಎಕ್ಸಾಮ್ ಸ್ಕೆಡ್ಯೂಲ್ ಮಾಡಿ, ಅದೇ ಸಬ್ಜೆಕ್ಟ್ಸ್ ತಾನೇ ನಮಗೂ ನಾವು ಬಾಕಿಟ್ಕೊಂಡಿದ್ದೀವಿ, ನಾವೊಬ್ಬರೇನು ಬರಿತೀವಿ ಅಂತಾರೆ. ಅದಕ್ಕೆ ನಿಮ್ಮದು ಗ್ಯಾರಂಟಿಡ್ ಇಲ್ಲ, ನೋಡೋಣ, ವೆಯ್ಟ್ ಮಾಡಿ ಏನಾಗುತ್ತೆ ಏನು ಕತೆ ಅಂತಂದು. ನೋಡಿ, ಇವರು ಹಾಫ್ ಆ್ಯಂಡ್ ಆಫ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ.
ಇವ್ರದ್ದು ಅದೇ ಪ್ರಾಬ್ಲಮ್ಮು. ನಾನು ತುಂಬ ನೋಡ್ತಾ ಇದ್ದೀನಲ್ಲ, ನಮ್ಮ ಡಬಲ್ ಡಿಗ್ರಿಯಲ್ಲೂ ಅಷ್ಟೇ, ನಮ್ಮ ಜೂನಿಯರ್ಸ್ಗೆ ಸರ್ಕ್ಯುಲರ್ ಕೊಡ್ತಾರೆ, ಕರೆಕ್ಟ್ ಕ್ಲಾರಿಫಿಕೇಷನ್ ಕೊಡೋಲ್ಲ. ಕೊಡೋ ಸರ್ಕ್ಯುಲರ್ನ ಇನ್ನೂ ಡಬಲ್ ಕನ್ಫ್ಯೂಷನ್ ಮಾಡ್ತಾರೆ. ಎಷ್ಟೋ ಪ್ರಶ್ನೆಗಳಲ್ಲೇ ಹುಟ್ಕೊಳತ್ತೆ. ಈಗ ಇದೇ ಸರ್ಕ್ಯುಲರ ನೀವು ತೊಗೋತೀರಾ ಅಂದರೆ 6th ಮತ್ತು 8th ಸೆಮ್ ಮಕ್ಳಿಗೆ ಏನೂ ಹೇಳಿಲ್ಲ. ಈಗ ನಾನು ಹೇಳ್ದಂತೆ ಆ ಥರ ಆಗ್ಬಿಡುತ್ತೆ ಅದು ಇಶ್ಯೂ. ಕರೆಕ್ಟ್ ಅಲ್ವಾ? ಆಮೇಲೆ ಇನ್ನೊಂದೇನು, ಈಗ ಮಕ್ಳಿಗೆ ಆಪರ್ಚುನಿಟಿ ಇಲ್ಲ ಅಂದರೆ ನೆಕ್ಸ್ಟ್ ಯಾವಾಗ ಬರೀತಾರೆ ಅವರು ಫೇಲ್ಡ್ ಸಬ್ಜೆಕ್ಟು ಆರ್ಟ್ಸ್ ಎಮ್ದು ಅನ್ನೋದು ಅವ್ರು ಹೇಳ್ತಾ ಇಲ್ಲ. ಏನು ಕರೆ ಬರೋ ಸರ್ಕ್ಯುಲರ್ ಕೊಡ್ತೀರಾ ನೀವು ಎಕ್ಸಾಮ್ ಕಂಡಕ್ಷನ್ಗೆ ಅವಕಾಶ ಮಾಡ್ತಿಲ್ಲ ಅಂದರೆ ನೀವು ಇನ್ನು ಎಲ್ಲಿ ಅವಕಾಶ ಕೊಡ್ತೀರಾ ಅನ್ನೋದು ತಿಳಿಸ್ಬೇಕು. ಯಾಕೆ ತಿಳಿಸ್ತಾ ಇಲ್ಲ? ಆ ಮಕ್ಳಿಗೆ ಅದು ಕನ್ಸರ್ನ್ ಆಗುತ್ತಲ್ವಾ, ಅಯ್ಯೋ ನಮ್ಗೆ ಆಪರ್ಚುನಿಟಿನೇ ಕೊಡಲ್ಲ, ನಾವು ಇನ್ ಕೇಸ್ ಏನೋ ಪ್ರಾಬ್ಲಮ್ ಇನ್ ಫೇಲ್ಡ್ ಆಗಿದ್ರೆ ಮತ್ತೆ ನಾವು ಇನ್ನು ಯಾವಾಗ ಬರೆಯೋದು ಯೋಚನೆ ಮಕ್ಳಿಗೆ ಇದ್ದೇ ಇರುತ್ತೆ. ನೀವು ಅದೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಹೇಳಿ, ನಾವೇನು ಮಾಡಬೇಕು ಅಂತ ಅಲ್ವಾ? ಸೊ ನೋಡಿ, ಈ ಥರ ಸಮಸ್ಯೆಗಳು. ಸೊ ಅದಕ್ಕೆ ದಯವಿಟ್ಟು ವೆಯ್ಟ್ ಮಾಡಿ. ಇದನ್ನು ಆದಷ್ಟು ನೀವೇನು ಮಾಡ್ತೀರಾ ಅಂದರೆ, ಒಬ್ಬರು ಕೇಳ್ತಾರೆ ನನಗೆ, ಅನ್ವಿತ್ ಕಟೀಲ್ ಬ್ರದರ್ಗಿದ್ದು ಶೇರ್ ಮಾಡ್ಬೋದಾ ಅಂತ. ಖಂಡಿತ ಶೇರ್ ಮಾಡಿ, ಅವ್ರ ಕಡೆಯಿಂದ ಏನಾಗುತ್ತೆ ನೋಡೋಣ. ಯಾಕೆಂದರೆ ಅವ್ರಿಗೆ ನೀವು ಕರೆಕ್ಟು ಕನ್ವೆ ಮಾಡಬೇಕಾದ್ರೆ ಇದೇ ಥರ ಸಮಸ್ಯೆ ಆಗೋಗಿದೆ, ಹಿಂಗೆ ಮೆಸೇಜ್ ಬಂದಿದೆ. ಇವಾಗ ನಮಗೆ ಇದರಲ್ಲಿ 2 ಕ್ಲಾರಿಟಿ ಇಲ್ಲ. ಕೇಳಿ, ಇದೆರಡು ಕ್ಲಾರಿಟಿ ಇಲ್ಲವೇ ಇಲ್ಲ ವಿ ಸರ್ಕ್ಯುಲರಲ್ಲಿ. ಒಂದು ಯಾವುದಕ್ಕೆ ಕ್ಲಾರಿಟಿ ಇಲ್ಲ, ಒಂದು ಈಗ ಅವರು ನಮಗೆ ಈವನ್ ಸೆಮ್ ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡ್ತಾರಂತೆ, ಔಟ್ ಸೆಮ್ಮಲ್ಲಿ ಔಟ್ ಸೆಮ್ದು ಮಾತ್ರ ಕಂಡಕ್ಟ್ ಮಾಡ್ತಾರಂತೆ. ಈಗ ನಾವು ಇಫ್ ಇನ್ ಕೇಸ್ ಏನೋ ಸಮಸ್ಯೆಯಿಂದಾಗಿ ನಾವು ಔಟ್ ಸೆಮ್ ಎಕ್ಸಾಮ್ ಫೇಲ್ಡ್ ಆಗಿದಾಗ ನಮಗೆ ಈವನ್ ಸೆಮಿಸ್ಟ್ರಲ್ಲಿ ಬರೆಯೋಕ್ಕೆ ಅವಕಾಶ ಕೊಡಲ್ಲ ಔಟ್ ಸೆಮ್ ಸಬ್ಜೆಕ್ಟ್ಸು. ಅದನ್ನು ನಾವು ಈವನ್ ಸೆಮ್ಮಲ್ಲಿ ಬರೀತಾ ಇಲ್ಲ ಅಂದರೆ ನಾವು ಎಲ್ಲಿ ಬರೀಬೇಕು, ವೆನ್ ವಿ ಶುಡ್ ರೈಟ್, ನಮ್ಗೆ ಅದಕ್ಕೆಲ್ಲ ಯಾವಾಗ ಅವಕಾಶ ಕೊಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬೇಕು. ಅವರಿಗೆ ನೀಟಾಗಿ ಪ್ರಶ್ನೆ ಮಾಡಿ, ಪೊಲೈಟಾಗಿ ಪ್ರಶ್ನೆ ಮಾಡಿ. ಮತ್ತು ಇಲ್ಲಿ 2022 ಸ್ಕೀಮ್ಗೆ 2025 ಮಕ್ಕಳು ಈ ಥರ ಮೆಸೇಜ್ ಮಾಡಿ, 22ನವರಿಂದ ಮೆಸೇಜ್ ಮಾಡಿ, ಓಕೆನಾ? 22 ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಏನು ಅಂತ ಹೇಳ್ತೀನಿ ಕೇಳಿ. ನೀವೇನು ಕೇಳಬೇಕು ಅಂದರೆ, ಸರ್ ಇದೇ ಥರ ನಮಗೆ 22 ಸ್ಕೀಮ್ಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ದೇ ಹ್ಯಾವ್ ಗಿವನ್ ದ್ಯಾಟ್ so 4th sem current students who are studying in 22 scheme, they are not allowed to write 3rd semester examination. Okay, but right now there are some 6th and 8th semester students who have the other backlog like 3rd semester, 4th semester, 5th and others. So what about those students, 6th and 8th sem students? Are they also not allowed to write these exams, odd semester exams, or are they allowed to write the odd semester exam? Please to provide us a good clarity by connecting with VTU people ಅಂತ ಏನೊಂದು ಮೆಸೇಜ್ ಮಾಡಿ. ಇದಕ್ಕೊಂಚೂರು ಕ್ಲಾರಿಟಿ ಕೊಡಿ ಅಣ್ಣ, ತುಂಬ ಕಷ್ಟ ಆಗ್ತಿದೆ ಅಂತ ಕೇಳಿ. ಯಾಕೆ ಅಂತಂದರೆ ಇವರು ಇಷ್ಟೊಂದು ಕ್ಲಿಯರ್ ಕ್ಲಾರಿಟಿ ಕೊಡ್ದೇ ಇವರು ಏನೋ ಮಾಡ್ತಿದ್ದಾರೆ ಅಂತಂದಾಗ ಎಷ್ಟು ಸಮಸ್ಯೆ ಮಕ್ಕಳಿಗೆ. ಇಲ್ಲಿ 16 ಕ್ವಶನ್ನು ಕನ್ಫ್ಯೂಷನ್ ಹುಟ್ಟಾಕೊಂಬಿಟ್ಟಿದೆ. ಸೊ ಅದಕ್ಕೆ ಪ್ಲೀಸ್ ದಯವಿಟ್ಟು ಇದನ್ನು ಅನ್ವಿತ್ ಕಟೀಲ್ ಅಣ್ಣಗೆ ಶೇರ್ ಮಾಡಿ. ನಾನು ಇಡೀ ಸರ್ಕ್ಯುಲರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ಇನ್ನೊಂದು ಸತಿ ಹೇಳ್ತಿದ್ದೀನಿ, ತುಂಬ ಲೆಂತಿ ಆಯಿತು ವೀಡಿಯೋ ಅಂತ ಯಾರು ವಾಪಸ್ ಮೆಸೇಜ್ ಮಾಡಬೇಡಿ. ಆ್ಯಕ್ಚುಲಿ ನಾನು NVN ಓಕೆ ತುಂಬ ಮಾಡ್ತಿದ್ರು, ಬಟ್ ಒಂದು ಸತಿ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಇದು ಬರೀ ಓದ್ಬಿಟ್ಟು ನಿಮ್ಗೆ ಹೇಳೋಂಥ ಸರ್ಕ್ಯುಲರ್ ಅಲ್ಲ, ಇಲ್ಲಿ ತುಂಬ ವಿಷಯಗಳಿದೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಆ್ಯಂಡ್ ತುಂಬ ಗೊಂದಲಗಳಿದೆ ನಿಮ್ಮ ಇದರಲ್ಲಿ ಸರ್ಕ್ಯುಲರಲ್ಲಿ. ಅದನ್ನೆಲ್ಲನೂ ಬಿಡಿಸಿ ಹೇಳಿದ್ದೀನಿ. ಆ್ಯಂಡ್ ಏನು ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನನ್ನು ನಾನು ಮಾಡಿದ್ದೀನಿ. ಸೊ ದಯವಿಟ್ಟು ಇದನ್ನು ವಾಚ್ ಮಾಡಿ. 17 minutes ಇಸ್ ನಾಟ್ ಜಸ್ಟ್ ಅ ಟೈಮ್, ಬಟ್ ಇಟ್ ಈಸ್ ಜಸ್ಟ್ ಅನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕಂಟೆಂಟ್. ಸೊ ದಯವಿಟ್ಟು ವಾಚ್ ಮಾಡಿ. ಎಲ್ಲ ಥರನೂ ಇನ್ ಡೀಟೇಲಾಗಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನೇನು ಪಾಸಿಬಿಲಿಟೀಸ್ ಇರಬಹುದು, ಮತ್ತು ಏನೇನು ಇಲ್ಲಿ ಕ್ವಶನ್ಸ್ಗಳಿದೆ, ಏನೇನು ಪ್ರಾಬ್ಲಮ್ಗಳಿದೆ ಇಲ್ಲಿ ಅಂತೆಲ್ಲನೂ ಹೇಳಿದ್ದೀನಿ. ನೀವು ಇದನ್ನು ನೀಟಾಗಿ ವಾಚ್ ಮಾಡಿ, ಅರ್ಥ ಮಾಡಿಕೊಂಡು 2x ನೋಡಿ, 2.5x ನೋಡಿ, 1.5x ನೋಡಿ, ನಿಮಗೆ ಹೇಗೆ ಅನುಕೂಲ ಹಾಗೆ ನೋಡಿ. ಬಟ್ ಕರೆಕ್ಟು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀವಿ, ನೀಟಾಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸಣ್ಣ ಪಾಸಿಬಿಲಿಟೀಸ್ ಕೂಡ ತಿಳಿಸಿದ್ದೀವಿ. ಆ್ಯಂಡ್ ಲಾಸ್ಟಲ್ಲಿ ನೀವೇನು ಮಾಡ್ಬೋದು ಇದಕ್ಕೆ ಅಂತ ಹೇಳಿದ್ದೀನಿ, ಗೊತ್ತಲ್ಲ? ಅನ್ವಿತ್ ಕಟೀಲ್ ಬ್ರದರ್ಗೆ ಮೆಸೇಜ್ ಮಾಡಿ ಅವ್ರ ಕಡೆಯಿಂದ ಇದಕ್ಕೆ ಕರೆಕ್ಟ್ ಕ್ಲಿಯರೆನ್ಸ್ನ ತೊಗೊಂಡು ಯು ಕ್ಯಾನ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತಾ, ಡೋಂಟ್ ಟೆಲ್ ದ್ಯಾಟ್ ದಿಸ್ ಇಸ್ ಅ ಲೆಂತಿಯೆಸ್ಟ್ ಒನ್. ಇಫ್ ಯು ಆರ್ ಫೀಲಿಂಗ್ ಇಟ್ ಆಸ್ ಅ ಲೆಂತಿಯೆಸ್ಟ್ ಒನ್, ನಾನು ಹೇಳ್ತಿದ್ದೀನಿ 2.5 to 1.5 ನೋಡಬಹುದು, ಓಕೆನಾ, ಸ್ಪೀಡಲ್ಲಿ ಆಯಿತಾ? ಸೊ ದಿಸ್ ಇಸ್ ವಾಟ್ ಈಸ್ ಆಲ್ ಫಾರ್ ಟುಡೇ ಅಂತ ಹೇಳ್ತಾ, ವೆರಿ ಸ್ಯಾಡ್ ಫಾರ್ ಯು ಸ್ಟೂಡೆಂಟ್ಸ್. ನನಗೆ ಬೇಜಾರಾಗ್ತಿದೆ ಈಗ,
ಯಾಕೆಂದರೆ ಒಂದು ಅವಕಾಶ ಎಷ್ಟೋ ಮಕ್ಕಳ ಜೀವನ ಬದಲಾಯಿಸುತ್ತೆ. ಬಟ್ ಇವ್ರು ಅವಕಾಶ ಕಿತ್ತುಕೊಳ್ಳೋ ಒಂದು ಸಣ್ಣ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಸಾಲದಕ್ಕೆ ನಾನು ಆ ಅವಕಾಶನ ಮತ್ತೆ ಎಲ್ಲಿ ಪಡ್ಕೋಬೋದು ಅಂತ ಹೇಳ್ತಾರ. ಸೊ ತುಂಬಾ ನೋವಾಗ್ತಿದೆ. ವೆರಿ ವೆರಿ ಸಾರಿ ಸ್ಟೂಡೆಂಟ್ಸ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ದಯವಿಟ್ಟು ನೊಂದ್ಕೋಬೇಡಿ, ಇದಕ್ಕೆ ಆದಷ್ಟು ಬೇಗ ಸೊಲ್ಯೂಷನ್ ಸಿಗುತ್ತೆ. ನಾನು ಹೇಳ್ದಂಗೆ ಅನ್ವಿತ್ ಕಟೀಲ್ ಬ್ರದರ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಬಿ ವೈಂಡಿಂಗ್ ಅಪ್ ದಿ ಸೆಷನ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.